ನೀನು ಇಲ್ಲಿಗೆ ಬರ್ತೀಯಾ ಅಂತ ನನಗೆ ಗೊತ್ತಿತ್ತು ಅಮೃತ. ಹಾಗಾದ್ರೆ ಈಗ ಏನು ನಡೀತಾ ಇದೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ ಗುರುಗಳೇ? ನೀವೇ ಹೇಳಿದ ಪ್ರಕಾರ ನನ್ನ ಮತ್ತೆ ಅರ್ಜುನ್ ಶಕ್ತಿ ಒಂದುಗೂಡಿದ್ರೆ ಶಿವಲಿಂಗ ಸಿಗುತ್ತೆ ಅಂತ ಹೇಳಿದ್ರಿ. ಆದ್ರೆ ಈಗ ನೋಡಿದ್ರೆ ಅದಕ್ಕೆ ಕಾವಲಾಗಿ ಸಾಕ್ಷಾತ್ ನೀಲಕಂಠನೇ ಬಂದು ಕೂತ್ಕೊಂಡಿದ್ದಾನೆ. ಹೇಳಿ ಗುರುಗಳೇ, ನಾನೀಗ ಏನ್ ಮಾಡ್ಲಿ? ನೀಲಕಂಠನ ದಾಟಿ ನಾನು ಹೇಗ್ ಮುಂದೆ ಹೋಗ್ಲಿ? ಏನಾದ್ರೂ ಮಾರ್ಗನ ಸೂಚಿಸಿ ಗುರುಗಳೇ. ಅಮೃತ, ನಿನಗೆ ಗೊತ್ತಿರುವ ಹಾಗೆ ಆ ನೀಲ ಆದಿಶೇಷನ ಅಂಶ ಇರುವ ದಿವ್ಯನಾಗ. ಅವನ ಬಗ್ಗೆ, ಅವನ ಶಕ್ತಿಯ ಬಗ್ಗೆ ಅದೇ ಲೋಕದವಳಾದ ನಿನಗೆ ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಆದರೆ ಒಂದು ಮಾತು ನೆನಪಿಟ್ಕೋ ಅಮೃತ, ನೀಲನನ್ನ ಶಕ್ತಿಯಿಂದ ಗೆಲ್ಲೋಕೆ ಸಾಧ್ಯವೇ ಇಲ್ಲ. ಅವನನ್ನು ಭಕ್ತಿಯಿಂದ ಮಾತ್ರ ಗೆಲ್ಲೋಕೆ ಸಾಧ್ಯ. ಭಕ್ತಿಗೆ ಸೋಲದ ದಿವ್ಯಾತ್ಮಗಳಿರಲು ಸಾಧ್ಯವೇ ಇಲ್ಲ. ನಿನ್ನ ಭಕ್ತಿ ಪ್ರಾಮಾಣಿಕವಾಗಿದ್ದರೆ ಅವನು ಮಣವೇ ಮಣಿತಾನೆ. ಆದ್ರೆ ಅವನನ್ನ ಹೋಲಿಸ್ಕೊಳ್ಳೋದು ಹೇಗೆ ಅಂತಾನೆ ಅರ್ಥ ಆಗ್ತಿಲ್ಲ ನನಗೆ. ಆ ನೀಲಕಂಠನನ್ನ ಕೆಲವು ದುಷ್ಟಶಕ್ತಿಗಳು ತಮ್ಮ ಮಾಯೆಗೆ ಸಿಲುಕಿಸಿ ಶಿವಲಿಂಗದ ರಕ್ಷಣೆಗೆ ಬಿಟ್ಟಿದ್ದಾರೆ. ನೀನು ಅವನನ್ನು ಒಲಿಸ್ಕೊಳ್ಬೇಕಾದ್ರೆ ನೀಲಕಂಠ ಸಂಪ್ರೀತನಾಗಬೇಕು. ದುಷ್ಟಶಕ್ತಿಗಳು ಅಂದ್ರೆ ಯಾರವರು? ಅದನ್ನು ತಿಳಿಯೋ ಸಮಯ ಇದಲ್ಲ ಅಮೃತ. ಸಮಯ ಬಂದಾಗ ಆ ಸತ್ಯ ಹೊರಗೆ ಬಂದೇ ಬರುತ್ತೆ. ಆದರೆ ನೀನೀಗ ತುರ್ತಾಗಿ ಮಾಡಬೇಕಾದ ಕೆಲಸವೇ ಬೇರೆ ಅಮೃತ. ವಿಶೇಷ ಸುಗಂಧ ಭರಿತ ಹಲವು ಪುಷ್ಪಗಳನ್ನು ತೆಗೆದುಕೊಂಡು ಹೋಗಿ ಆ ನೀಲಕಂಠನಿಗೆ ಭಕ್ತಿಯಿಂದ ಸಮರ್ಪಿಸು. ಆ ನೀಲಕಂಠ ಸೌಗಂಧ ಪ್ರಿಯ. ಅವನ ಮುಂದೆ ಸಂಪೂರ್ಣ ಶರಣಾಗು. ಅವನ ಮನಸ್ಸನ್ನು ಗೆದ್ದು ಶಿವಲಿಂಗವನ್ನು ಪಡೆದುಕೊಂಡು ಹೊರಡು. ಹೊರಡು ಅಮೃತ, ಬೇಗ ಹೊರಡು. ಸರಿ ಗುರುಗಳೇ, ಹಾಗೆ ಆಗ್ಲಿ. ನಿದ್ದೆ ಥೇಟ್ ಮಗು ಥರನೇ ಕಾಣಿಸ್ತಿದ್ಯಾ ಕಣೋ. ಇದೇನು ಮೈಯೆಲ್ಲ ತಣ್ಣಗಿದೆಯಲ್ಲ? ಹುಷಾರಿಲ್ವಪ್ಪ? ಓ, ಮುಂಚೆಯಿಂದನೂ ನಿನಗೆ ಶೀತ ಪ್ರಕೃತಿ ದೇಹ ಅಲ್ವಾ? ಅರ್ಜುನ್, ಯಾಕೋ ಗೊತ್ತಿಲ್ಲ, ಇವತ್ತು ನಿನ್ನ ಜೊತೆ ತುಂಬ ಹೊತ್ತು ಕೂತು ಮಾತಾಡಬೇಕು ಅಂತ ಅನಿಸ್ತಾ ಇದೆ ಕಣೋ. ಅಂತೂ ನೀನು ಇಷ್ಟಪಟ್ಟ ಹುಡುಗಿ ಜೊತೆನೇ ನಿನ್ನ ಮದುವೆನೂ ಆಗೋಯ್ತು. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದುವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್